ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂಸ್ವಾಧೀನ ವಿಚಾರವಾಗಿ ರಾಜಕೀಯ ವಿಚಾರಕ್ಕೆ ನಾನು ವಿರೋಧ ಮಾಡ್ತಿಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಫಲವತ್ತಾದ ಭೂಮಿ ಲಪಟಾಯಿಸೋದೇ ಇವರ ಚಿಂತನೆಯಾಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಯೋಜನೆಯ ಅಭಿವೃದ್ಧಿ ಹೆಸರಿನಲ್ಲಿ ಇವರು ಲೂಟಿ ಮಾಡ್ತಾರೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಈ ನಾಟಕ ಬಿಟ್ಟು ಗೌರವಯುತವಾಗಿ ಅಧಿಕಾರ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ರೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ದೇವರ ಮೇಲೆ ಭಯ ಭಕ್ತಿ ಇದ್ರೆ ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ದಾರೆ ಎಚ್.ಡಿ. ಇನ್ನು ಕುಮಾರಸ್ವಾಮಿ ಅವರು ಇಲ್ಲಿ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನೆಲ್ಲ ವಿರೋಧಗಳು ವ್ಯಕ್ತವಾಗ್ತಾ ಇದೆ, ಇದರ ನಡುವೆ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರೆಡ್ ಝೋನು ಅಂತಾರೆ. ಅವರ ಈಗ ನನ್ನ ಹತ್ರ ಇದ್ದಂಥ ವ್ಯಕ್ತಿ ಅಲ್ಲಿದ್ದಾರಲ್ಲ, ಮೊನ್ನೆ ಒಂದು ಕನ್ನಡಪ್ರಭದಲ್ಲಿ ಒಂದು ಸುದೀರ್ಘವಾದ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೇ ಇದ್ದಿದ್ದರಿಂದ ಇವತ್ತು ಭೂಮಾಫಿಯಾಗಳು ಭೂಮಿನ ಲೂಟಿ ಮಾಡ್ತಕ್ಕಂಥದ್ದು ಸ್ಥಗಿತ ಆಯಿತು. ಅವತ್ತೇನಾದರೂ ರೆಡ್ ಝೋನ್ನ ಏನಾದರೂ ಲಿಫ್ಟ್ ಮಾಡಿದರೆ ಭೂಮಾಫಿಯಾದವರು ಭೂಮಿಗಳನ್ನು ಖರೀದಿ ಮಾಡ್ತಿದ್ರು, ಲೂಟಿ ಮಾಡೋರು. ಕುಮಾರಸ್ವಾಮಿಯವರು ರೆಡ್ ಝೋನ್ನ ತೆಗೆದೇ ಇದ್ದಿದ್ದು ಈಗಲೂ ಭೂಮಿ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ ರೈತರಿಗೆ. ಅವರೇ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೆನೇ ಹೇಳವ್ರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಷನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಷನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು ಫೈನಲ್ ನೋಟಿಫಿಕೇಷನ್ನ ಒಂದು 3 ಹಳ್ಳಿ ಮೇಲೆ ಮಾಡಿ ಈಗ ಎಲ್ಲಾದರೂ ನಾನು ಕೇಳಲಿಕ್ಕೆ ಬಯಸ್ತೀನಿ. ಒಬ್ಬ ಶಾಸಕ ನೆನ್ನೆ 2.5 ಕೋಟಿ ಬಂದು ಇದು ಅಕ್ವೈರ್ ಮಾಡೋದಕ್ಕೆ ಕೊಡ್ತಾಯಿದ್ದೀವಿ ಅಂತೇಳಿ ಅದೇನೋ ಚೆಕ್ ಕೊಡ್ತಾಯಿದ್ದೀವಿ ಅಂತ 7 ಜನಕ್ಕೆ ಒಂದು ಫೋಟೋ ಹಾಕ್ಸ್ಕೊಂಡಿದ್ದಾರಲ್ಲ. ಈ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡಿದಾಗ ಆ ಹಣ ಒಬ್ಬ ಶಾಸಕ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೊಡೋಕ್ಕೆ ಸಾಧ್ಯ ಇದೆ ಟೆಕ್ನಿಕಲಿ? ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ತೋರಿಸ್ಕೊಳಕ್ಕೆ ಅಲ್ಲಿ 12,500 ಕೋಟಿ ಸಾಲ ತಗೊಂಬಂದವ್ರೆ. ಎಲ್ಲಿ? ನಿಮ್ಮ ಹುಡ್ಕೋದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ನರ್ ಸೈಟ್ಗಳೇನಿದೆ ಅದನ್ನು ಹರಾಜು ಹಾಕ್ಬಿಟ್ಟು 3,000 ಕೋಟಿ ಹೊಂದಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಾಲ ಮುಂದೆ ತೀರ್ಸಾನೆ ಅವನು. ಇವರೇನೋ ಇರ್ತಾರೆ, ಈಗೇನೋ ಇವ್ರಿಗೆ ಬೇಕಾದಂಗೆ ಮಾಡಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಮುಂದೆ ಬರೋರಿಗೆ ಅದ್ರ ಸಮಸ್ಯೆ ಇರೋದು ಆ ಸಾಲ ತೀರಿಸೋದು. ಇಲ್ಲಿ ಆ ಅಭಿವೃದ್ಧಿ ಅಂತ ಮಾಡ್ತೀವಿ ಅಂತ ಏನು ಹೊರಟಿದ್ದಾರೆ, ಏನು ಮಾಡ್ತಾರೆ ಅಲ್ಲಿ? ಆ ರೈತರು ನೋಡಿದ್ರೆ 450 ದಿನ ಆಯಿತು. ಅಲ್ಲಿ ಒಳ್ಳೆ ಫಲವತ್ತ ತೆಂಗಿನ ಗಿಡಕ್ಕೆ 40,000 ರೂಪಾಯಿ ಕೊಡ್ತಾರಂತೆ ಪರಿಹಾರನ. ಇದಲ್ಲದೆ ಭೂಮಿ ಕೊಡೋದಲ್ಲದೆ ತೆಂಗಿನ ಗಿಡಕ್ಕೆ